ನಾನು ಜನವರಿ 1ನೇ ತಾರೀಕಿನಿಂದ ಬಾಗಲಕೋಟೆಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಜನರಲ್ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿದ್ದೆ. ನಮ್ಮ ಸ್ಟಾಫ್ ಇಲ್ಲಿದ್ದಾರೆ, ನಮ್ಮ ಜೊತೆ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಜನವರಿಯಿಂದ ಇಲ್ಲಿ ಜಾಯ್ನ್ ಆಗಿದ್ದೆ. ಸೊ ರೀಸೆಂಟ್ಲಿ ಜೂನ್ 19ನೇ ತಾರೀಕು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ CEO ಆಗಿ ನೇಮಕ ಆಗಿದೆ. ಅದರ ಜೊತೆಗೆ ಇದು ಕೂಡ ಅಡಿಷನಲ್ ಚಾರ್ಜ್ ಇದೆ. ಸೊ ನಮ್ಮ ಅಕ್ಕವರು ಹೇಳಿರೋ ಪ್ರಕಾರ ನಾನು ಕೂಡ ಭಾಳ ಚೆನ್ನಾಗಿದ್ದಾಗಿಂದ ನಮ್ಮ ಅಜ್ಜಿಯವ್ರ ಜೊತೆ ಬ್ರಹ್ಮಕುಮಾರಿ ಸೆಂಟರ್ಗೆ ಹೋಗ್ತಾ ಇದ್ವಿ. ಗುರುವಾರಕ್ಕೊಂದ್ಸಲ ಹೋಗ್ತಾ ಇದ್ವಿ. ಯಾವಾಗಿದ್ದು 1997, 98 ನಮ್ಮ ಶಾಂತಾಪುರ ಅವರು ರಾಯಬಾಗದಲ್ಲಿ ಇದ್ರು. ಅವರು ನೆನಪಿದೆ ಇದು ಕೂಡ ಎಷ್ಟೊಂದು 25 ವರ್ಷ 30 ವರ್ಷ ಹಿಂದೆ ಎಲ್ಲ ನಾನು ಭಾಳ ಸಣ್ಣವಿದ್ದೆ. ಅವಾಗ ಅವರು ರಾಯಬಾಗದಲ್ಲಿ ಇದ್ರು. ಸೊ ಅವರ ಒಂದ್ಸಲ ಬೆಳಗಾವಿಗೂ ಕರ್ಕೊಂಡು ಹೋಗಿದ್ರು ಒಂದು ವಾರ ಇದ್ವಿ. ಸೊ ಅದಾದಮೇಲೆ ನಮ್ಮ ತಂದೆ ತಾಯಿ ಕೂಡ ಬ್ರಹ್ಮಕುಮಾರಿ ಸೆಂಟರ್ 2011ರಿಂದ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಮೌಂಟ್ ಅಬುಗೂ ಕೂಡ ಒಂದು 5 ಸಲ ನಾನು ವಿಸಿಟ್ ಕೊಟ್ಟಿದ್ದೀನಿ. ಮೌಂಟ್ ಅಬುದಲ್ಲಿ 5 ಸಲ ವಿಸಿಟ್ ಕೊಟ್ಟಿದ್ದೀನಿ. ORC ಸೆಂಟರ್ ಅಂತ ಇದೆ ಡೆಲ್ಲಿಯಲ್ಲಿ, ಅಲ್ಲಿ ಒಂದು 2 ಸಲ ವಿಸಿಟ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನಾನು UPSC IAS ಪರೀಕ್ಷೆ ಬರೀಬೇಕಾದ್ರೆ ನಂದು 6ನೇ ಪ್ರಯತ್ನದಲ್ಲಿ ಆಗಿದೆ. ಫಸ್ಟ್ 4 ಪ್ರಯತ್ನದಲ್ಲಿ ಆಗ್ತಾ ಇರಲಿಲ್ಲ. ಫಿಲಿಮ್ಸ್ ಬರೀತಾ ಇದೆ, ಮೇನ್ಸ್ ಕ್ಲಿಯರ್ ಆಗ್ತಾ ಇರಲಿಲ್ಲ. ಸೊ 2017ರಲ್ಲಿ ನಮ್ಮ ವಿದ್ಯಾರ್ಥಿಯವರು ಕುರ್ಚಿಗೆ ಬಂದಿದ್ರು ಫಸ್ಟ್ ಟೈಮ್. ಮುಂಚೆ ತಾವು ಜಮಖಂಡಿಯಲ್ಲಿದ್ದರು. ಆವಾಗ ಜಮಖಂಡಿಯಿಂದ ಕುರ್ಚಿಗೆ ಬಂದಿದ್ರು 2011ರಲ್ಲಿ. ಸೊ 2011ರಿಂದ 2017 ತನಕ ನಮ್ಮ ಮನೆಯಲ್ಲಿ ಒಂದು ರೂಮಲ್ಲಿ ಬ್ರಹ್ಮಕುಮಾರಿ ಸೆಂಟರ್ ನಡೀತಾ ಇತ್ತು ಕುರ್ಚಿಯಲ್ಲಿ. ಸೊ 2017ರಲ್ಲಿ ಬಂದ ತಕ್ಷಣ ಎಲ್ಲ ಜಾಗ ತಗೊಂಡು ತುಂಬ ಚೆನ್ನಾಗಿ ಸೆಂಟರ್ ಆಗಿದೆ. ಸೊ 2017ರಲ್ಲಿ ಅವ್ರಿಗೆ ಭೇಟಿಯಾಗಿ ಈ ಥರ ಪರೀಕ್ಷೆ ಬರೀತಾ ಇದ್ದೀನಿ, ಬಟ್ ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ, ಬಹಳಷ್ಟು ಶ್ರಮ ಪಡ್ತಾ ಇದ್ದೀನಿ, ಅದು ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಅಂತ ನಾನು ಅವ್ರ ಜೊತೆ ಬಹಳಷ್ಟು ಸಲ ಡಿಸ್ಕಷನ್ ಮಾಡಿದ್ದೆ. ಸೊ 4 ಅಟೆಂಪ್ಟ್ ಆಗಿದ್ದು, ನಾಲ್ಕನೇ ಅಟೆಂಪ್ಟು ನಂದು ಫಿಲಿಮ್ಸು ಎಕ್ಸಾಮ್ ಕ್ಲಿಯರ್ ಆಗಿರಲಿಲ್ಲ. ಸೊ ಅವ್ರಿಗೆ ಒಂದೇನು ಸಜೆಷನ್ ಮಾಡಿದ್ರು, ಒಂದ್ಸಲ ತಾವು ಮೌಂಟ್ ಅಬುಗೆ ಹೋಗಿ ಬನ್ನಿ, ಮೌಂಟ್ ಅಬುಗೆ ಹೋಗಿ ಒಂದು 2 ದಿನ ಮೆಡಿಟೇಷನ್ ಮಾಡಿ ಬನ್ನಿ ಅಂತ ಹೇಳಿದರು. ಸೊ ಮೌಂಟ್ ಅಬುಗೆ ಹೋಗಿ ಅಲ್ಲಿ 1-2 ದಿನ ಮೆಡಿಟೇಷನ್ ಮಾಡಿದೆ. ಅಲ್ಲಿ ಸೂರಜ್ ಬಾಯಿ ಅಂತ ಇದ್ದಾರೆ, ಸೂರಜ್ ಬಾಯಿ ಅವ್ರನ್ನು ಕೂಡ ಭೇಟಿ ಮಾಡಿಸಿದ್ರು. ಸೊ ಒಂದು ಮಾಸ್ಟರ್ ಸರ್ವಶಕ್ತಿ ಆತ್ಮ ಈ ಥರ ಒಂದು 5 ಸಲ ಪ್ರತಿದಿನ ಎದ್ದ ತಕ್ಷಣ ತಾವು ಈ ಥರ ನೆನಪು ಮಾಡ್ಕೋಬೇಕು, ತಮ್ಮ ತಾಯಿಗಾಗಿ ನೀವು ಈ ಥರ ಹೇಳ್ಕೋಬೇಕು ಅಂತ ಹೇಳಿದ್ರು. ಅದು ನನಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗೋಕ್ಕೆ ಕಾರಣ ಆಯಿತು. ಸೊ 5ನೇ ಅಟೆಂಪ್ಟಿಗೆ ನಂದು UPSC ಪರೀಕ್ಷೆಯಲ್ಲಿ 663ನೇ ರ್ಯಾಂಕ್ ಬಂತು. ಆದರೂ ಕೂಡ ನನಗೆ ಸಮಾಧಾನ ಇರಲಿಲ್ಲ. ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಸಿಕ್ಕಿತ್ತು. ಅದ್ರ ಜೊತೆಗೆ ಇನ್ನೂ ಏನು ಮಾಡೋದು, ಇನ್ನೂ ಒಂದು ಅಟೆಂಪ್ಟ್ ಇದೆ, IAS ಎಕ್ಸಾಮ್, ನಾನು IAS ಆಗಬೇಕು ಅಂತ ನಾನು ಡಿಸ್ಕಷನ್ ಮಾಡಿದೆ. ಸೊ ಹಾಗೆ ಮತ್ತೊಂದು ಸಲ ನಾನು 6ನೇ ಅಟೆಂಪ್ಟ್ ಟ್ರೈನಿಂಗ್ ಜೊತೆಗೆ ಮತ್ತೊಂದು ಸಲ ಬಂದೆ. ಟ್ರೈನಿಂಗಲ್ಲಿ ಹೋಗ್ತಾ ಇದ್ದೆ. ಸೊ ಫಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಆಯಿತು. ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ನನಗೆ ಕೋವಿಡ್ ಆಗಿತ್ತು. ಕೋವಿಡ್ ಆದರೂ ಕೂಡ ನಮ್ಮ ಪೇರೆಂಟ್ಸ್ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಬೆಳಿಗ್ಗೆ ಬೇಗ ಎದ್ದು ಮೆಡಿಟೇಷನ್ ಮಾಡ್ತಾ ಇದ್ರು. ಮೆಡಿಟೇಷನ್ ಮಾಡಿ ಏನೂ ಆಗಲ್ಲ, ಹೋಗಿ ಆರಾಮಾಗಿ ಎಕ್ಸಾಮ್ ಬರೀ ಕ್ಲಿಯರ್ ಆಗ್ತೀವಿ ಅಂತ ಹೇಳಿದ್ರು. ಸೊ ಮೇನ್ಸಲ್ಲಿ ಕೋವಿಡ್ ಎಕ್ಸಾಮ್ ಒಳಗಡೆ ಹೋಗಿ ಮೇನ್ಸನ್ನು ಬರೆದೆ. ಅವಾಗ ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಆಯಿತು, ಇಂಟರ್ವ್ಯೂ ಕ್ಲಿಯರ್ ಆಯಿತು. 319 ರ್ಯಾಂಕ್ ಬಂತು. ಸೊ ಕೊನೆಯ ಪ್ರಯತ್ನಕ್ಕೆ ನಮ್ಮದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಿಕ್ತು. ಅದ್ರ ಜೊತೆಗೇ ಕರ್ನಾಟಕ ಕ್ಯಾಡರೂ ಸಿಕ್ತು. ಅದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡೋಕ್ಕೆ ಈಗ ಅವಕಾಶ ಸಿಕ್ಕಿದೆ. ಸೊ ಅವತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟೇ ಸ್ಟ್ರೆಸ್ಗಳು ಭಾಳಷ್ಟು ಈಗ ನಾವು ಹುಟ್ಟಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಒಂದಲ್ಲ ಸ್ಟ್ರೆಸ್ ಇರುತ್ತೆ. ಈಗ ಯಾವುದೇ ಸಣ್ಣ ಹುದ್ದೆ ಇರ್ಬೋದು ಅಥವಾ ದೊಡ್ಡ ಹುದ್ದೆ ಇರ್ಬೋದು, ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಸೊ ಸ್ಟ್ರೆಸ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡೋದು ಅದು ಭಾಳ ಮುಖ್ಯ. ಈಗ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಸೊ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡೋದನ್ನು ತಿಳ್ಕೊಬೇಕಾಗಿತ್ತು ಅಂದರೆ, ನಾವು ಪ್ರತಿದಿನ ಬ್ರಹ್ಮಕುಮಾರಿ ಸೆಂಟರ್ಗೆ ಬಂದು ಅವರು ಪ್ರತಿದಿನ ಹೇಳ್ತಾರೆ ಯಾವ ಥರ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು. ನಾನು ಈ ದೇಹ ಅಲ್ಲ, ಆತ್ಮ ಇದೆ. ಸೊ ಆ ಥರ ತಿಳ್ಕೊಂಡು ಡಿಟ್ಯಾಚ್ಡ್ ಆಗೋಕ್ಕೆ
ಮಲ್ಟಿಟಾಸ್ಕ್ ಯಾವ ಥರ ಆಗ್ಬೋದು ಅಂತ ಹೇಳ್ಕೊಡ್ತಾರೆ. ಅದರ ಜೊತೆಗೆ ಮೆಡಿಟೇಷನ್, ಎಷ್ಟೇ ಸ್ಟ್ರೆಸ್ ಇದ್ರೂ ಸ್ವಲ್ಪ ಮೆಡಿಟೇಷನ್ ಮಾಡಿದ್ರು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಜಸ್ಟ್ ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೆ ಮೆಡಿಟೇಷನ್ ಮಾಡಬಾರ್ದು, ಇನ್ನೂ ಭಾಳ ದೊಡ್ಡ ಅರ್ಥಗಳು ಇರ್ತಾರೆ ಹೇಳ್ತಾರೆ ನಮಗೆಲ್ಲ. ಸೊ ತಾವೆಲ್ಲರೂ ಕೂಡ ಪ್ರತಿದಿನ ಅಟ್ಲೀಸ್ಟ್ 1 ಗಂಟೆ ಆದರೂ ಎಲ್ಲರೂ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಒಂದು 2 ಮಾತನ್ನು ಧನ್ಯವಾದಗಳು ಅಣ್ಣವರಿಗೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿರುವುದಕ್ಕೆ ಡಾಕ್ಟರ್ ಮನೆಯಿಂದ ಎಲ್ಲ ಪರಿವಾರದಿಂದ ತಮಗೆ ಧನ್ಯವಾದಗಳು. ಹಾಗೂ ಅಣ್ಣವರು ಸಮರ್ಥವಾಗಿ ಸಾರ್ಥಕವಾಗಿ ಸೇವೆಯನ್ನು ಮಾಡಲಿ. ಆ ಸೇವೆಯನ್ನು ಮಾಡುವುದಕ್ಕಾಗಿ ಇವತ್ತು ನಾವು ಸಾಕಷ್ಟು ಅಧಿಕಾರಿಗಳನ್ನು ನೋಡ್ತಾ ಇರ್ತೇವೆ. ಅದರಲ್ಲಿ ಪ್ರಾಮಾಣಿಕರಾಗಿ ಶ್ರೇಷ್ಠ ಅಧಿಕಾರಿಗಳು, ಉನ್ನತ ಇದನ್ನು ಕೂಡ ಶ್ರೇಷ್ಠ ಅಧಿಕಾರಿಗಳು ಎಲ್ಲರಿಂದನೂ ಇಂಥ ಒಳ್ಳೆ ಅಧಿಕಾರಿಗಳಿದ್ದಾರಪ್ಪ ಅಂತ ಹೆಸರು ತರುವಂಥ ಅಧಿಕಾರಿಗಳಾಗಲಿ. ಅದಕ್ಕೆ ತಮ್ಮೆಲ್ಲರೂ ಹಿರಿಯರ ಆಶೀರ್ವಾದ ಅವರಿಗೆ ಇರಲಿ ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ. ಹಾಗೂ ಇನ್ನುಳಿದ ಅವ್ರ ತಂದೆ ತಾಯಿಯವರು ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ನನ್ನ ಕಡೆಗೆ ಕೇಳ್ಕೊಳ್ತೇನೆ. जब तक है